ಎಲ್ಲ ಪ್ರೀತಿಯ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು, ಹಾರ್ದಿಕ ಶುಭಾಶಯಗಳು. ನಿಮ್ಮ CN23 ನ್ಯೂಸ್ ಚಾನಲ್ನಿಂದ ನಾವು ತಿಳಿಸಲು ಬಯಸ್ತಿದ್ದೇವೆ. ನಾನು ನಿಮ್ಮ ನಗರ ನಾಗೇಶ್. ಹೊಸನಗರ ತಾಲೂಕಿನಲ್ಲಿ ಇತ್ತೀಚೆಗೆ ನಡೆಯಬಾರದಂಥ ಒಂದು ಘಟನೆ ನಡೆದು ಹೋಗಿದೆ ಕಣ್ರಿ. ಕಳೆದ 26/5/2025 ಸುಬ್ರಹ್ಮಣ್ಯ ಎಂಬ ಕೇವಲ 8, 6, 9ನೇ ತರಗತಿ ಬಾಲಕ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾನೆ. ಆದರೆ ಇಲ್ಲಿ ಈ ಮೃತಪಟ್ಟಿದ್ದಕ್ಕೆ ಅವರ ತಂದೆ ತಾಯಿಗಳು ವ್ಯಾಪಕವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕರಿನಗೊಳ್ಳಿಯ ಸುರೇಶ್ MS ಹಾಗೂ ಶ್ರೀಮತಿ ವನಜಾಕ್ಷಿ ಎಂಬುವವರ ಏಕಮಾತ್ರ ಪುತ್ರ ಸುಬ್ರಹ್ಮಣ್ಯ 8ನೇ ತರಗತಿ ವಿದ್ಯಾರ್ಥಿ ಸುಬ್ರಹ್ಮಣ್ಯ ನೀರಿನಲ್ಲಿ ಮುಳುಗಿ ಸತ್ತು ಹೋಗಿರುತ್ತಾನೆ. ಆದರೆ ಇಲ್ಲಿ ಹೊಸನಗರ ಪೊಲೀಸರು ಯಾರ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಎಂಬುದೇ ಇಲ್ಲಿನ ಯಕ್ಷ ಪ್ರಶ್ನೆಯಾಗಿದೆ. ಸುಬ್ರಹ್ಮಣ್ಯ ಅವರ ತಂದೆ ಸುರೇಶ್ ಅವರು ಈ ನಿಟ್ಟಿನಲ್ಲಿ ಸರ್ಕಾರದ ಗಮನ ಸೆಳೆಯಲು ಹಾಗೂ ಮುಖ್ಯಮಂತ್ರಿ ಹಾಗೂ ರಾಜ್ಯ ಗೃಹ ಸಚಿವರು, DG and IGP ಹಾಗೂ ದಾವಣಗೆರೆಯ IGP ಹಾಗೂ ಶಿವಮೊಗ್ಗ ಜಿಲ್ಲಾ SP ಯನ್ನು ಭೇಟಿ ಮಾಡಿ ಈ ಕೊಲೆ ಪ್ರಕರಣವನ್ನು ಭೇದಿಸಬೇಕು ಎಂದು ಸಂದೇಶ ವ್ಯಕ್ತಪಡಿಸುತ್ತಿದ್ದಾರೆ. ಹೌದು ಕಣ್ರಿ, ಇಲ್ಲಿ ಸುಬ್ರಹ್ಮಣ್ಯನ ಮೃತದೇಹ ದೊರೆತ ಸ್ಥಳವೇ ಬೇರೆ, ಪೊಲೀಸರು UDR ಪಂಚನಾಮೆ ಸ್ಥಳ ಮಹಜರು ಮಾಡಿದಂತಹ ಸ್ಥಳವೇ ಬೇರೆ ಎಂದು ಸುಬ್ರಹ್ಮಣ್ಯನ ತಂದೆ ಸುರೇಶ್ ಕರಿನಗೊಳ್ಳಿ ವ್ಯಾಪಕವಾದ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇತ್ತೀಚೆಗೆ ಹೊಸನಗರ ತಾಲೂಕಿನಲ್ಲಿ ಏನು ನಡೀತಿದೆ ಕಣ್ರಿ, ಇದು ಯಾರಿಗೂ ಹೇಳಲು ಸಾಧ್ಯವಿಲ್ಲ. ಶಾಲಾ ಒಂದರಲ್ಲಿ ಕುಡಿಯುವ ನೀರಿಗೆ ವಿಷ ಬೆರೆಸಿದಂಥ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಆದರೆ ಇಲ್ಲಿ ಈ ಕರಿನಗೊಳ್ಳಿ ಸುರೇಶ್ ಹಾಗೂ ವನಜಾಕ್ಷಿಯವರ ಪುತ್ರ 8ನೇ ತರಗತಿ ಗುರೂಜಿ ಶಾಲೆಯಲ್ಲಿ ಓದುತ್ತಿರುವ ಈ ಯುವಕ ತನ್ನ ಜಮೀನಿಗೆ ಪ್ರಸಾದವನ್ನು ಹಾಕಿ ಬರಲು ಹೋದವನು ಮನೆಗೆ ಹೋಗುತ್ತೇನೆ ಎಂದು ಚಿಕ್ಕಪ್ಪನ ಮನೆಯಲ್ಲಿ ತಿಳಿಸಿದವನು ಅಲ್ಲಿ ಹೋಗಿ ಸುಮಾರು 40 ಅಡಿ ಆಳ, 30 ಅಡಿ ಉದ್ದ ಹಾಗೂ 12 ಅಡಿಯಷ್ಟು ಆಳವಿರುವಂಥ ಶುಂಠಿ ಗದ್ದೆಗೆ ನೀರು ಹೊಡೆಯಲು ತುಂಬಿದಂಥ ಹೊಂಡಕ್ಕೆ ಬಿದ್ದು ಮೃತಪಟ್ಟಿರುತ್ತಾನೆ ಎಂದು ತಂದೆ ತಿಳಿಸಿದ್ದಾರೆ. ಆದರೆ ಪೊಲೀಸರು ಇಲ್ಲಿ ಸ್ಥಳ ಮಹಜೂರು ಮಾತ್ರ ಬೇರೆ ಕಡೆ ನಡೆಸಿದ್ರ ಹಿಂದೆ ಪೊಲೀಸರಿಗೆ ಇಲ್ಲಿ ಯಾರ ಒತ್ತಡ ಇತ್ತು ಎಂಬುದು ಇಲ್ಲಿ ಸಮಗ್ರವಾದ ತನಿಖೆಯಿಂದ ಹೊರಬರಬೇಕಾಗಿದೆ. ಇಲ್ಲಿ ಮೃತದೇಹ ದೊರೆತಂಥ ಸ್ಥಳವೇ ಬೇರೆ, UDR ಪಂಚನಾಮೆ ಸ್ಥಳ ಮಹಜೂರು ಮಾಡಿದಂಥ ಸ್ಥಳವೇ ಬೇರೆ. ಇಲ್ಲಿ ಪೊಲೀಸರಿಗೆ ಯಾರ ಒತ್ತಡ ತಂತ್ರವಿತ್ತು ಎಂಬುದು ಇಲ್ಲಿ ಬಯಲಿಗೆ ಬರಬೇಕಾಗಿದೆ. ಈ ನಿಟ್ಟಿನಲ್ಲಿ ಶಿವಮೊಗ್ಗ ಜಿಲ್ಲೆಯ ದಕ್ಷ ಪೊಲೀಸ್ ಅಧಿಕಾರಿ ಮಿಥುನ್ ಕುಮಾರ್ ಶೀಘ್ರವಾಗಿ ಕ್ರಮ ತೆಗೆದುಕೊಂಡು ಈ ಪ್ರಕರಣವನ್ನು ಮತ್ತೊಮ್ಮೆ ಇನ್ವೆಸ್ಟಿಗೇಷನ್ ಮಾಡಿ ಭೇದಿಸಬೇಕು ಎಂಬುದೇ ನಿಮ್ಮ CN23 ನ್ಯೂಸ್ ಚಾನಲ್ನ ಆಗ್ರಹ. ನೋಡ್ರಿ, ಸುಂದರವಾದ ಕುಟುಂಬ, ಏಕಮಾತ್ರ ಪುತ್ರ ಸುಬ್ರಹ್ಮಣ್ಯ ಇಂದು ಇಲ್ಲ ಎಂದರೆ ಆ ತಂದೆ ತಾಯಿಗೆ ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಕಣ್ರಿ. ಏಕಮಾತ್ರ ಪುತ್ರನೊಂದಿಗೆ ತಮ್ಮ ಜೀವನವನ್ನು ನಡೆಸುತ್ತಿದ್ದ ಸುರೇಶ್ ಇವರು ವ್ಯವಸಾಯಗಾರರಾಗಿದ್ದು ಸುಂದರವಾದ ಕುಟುಂಬ. ನೋಡ್ರಿ ಹೇಗಿದೆ ಇವರ ಸುಂದರವಾದ ಕುಟುಂಬ. ಇವತ್ತು ಮಗನೇ ಇಲ್ಲ ಎಂದರೆ ಈ ತಂದೆ ತಾಯಿ ಕಣ್ಣೀರುಮಯವಾಗಿ ಒದ್ದಾಡ್ತಿದ್ದಾರೆ ಕಣ್ರಿ. ನೋಡ್ರಿ, ಸಂಬಂಧಪಟ್ಟ ಎಲ್ಲ ಇಲಾಖೆಗೂ ಪತ್ರ ವ್ಯವಹಾರವನ್ನು ನಡೆಸಿದ್ದಾರೆ ಸುರೇಶ್ ಅವರು. ತನ್ನ ಮಗನ ಸಾವಿಗೆ ನಿಖರವಾದ ನ್ಯಾಯ ದೊರಕಿಸಿಕೊಡಬೇಕೆಂದು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಲ್ಲೂ ಸುರೇಶ್ ಅವರು ಆಗ್ರಹ ಮಾಡಿಕೊಳ್ಳುತ್ತಿದ್ದಾರೆ. ಏನೇ ಆದರೂ ಈ ಸಾವಿನ ಹಿಂದೆ ಯಾರಿದ್ದಾರೆ, ಏನಾಗಿದೆ, ಪೊಲೀಸರಿಗೆ ಇಲ್ಲಿ ಒತ್ತಡ ಬರಲು ಕಾರಣ ಏನು ಎಂಬುದು ಸಮಗ್ರವಾದ ತನಿಖೆಯಿಂದ ಹೊರಬರಬೇಕೆಂದು ನಾವು ಸಹ CN23 ನ್ಯೂಸ್ ಚಾನಲ್ನಲ್ಲಿ ಆಗ್ರಹಿಸುತ್ತಿದ್ದೇವೆ. ನೋಡ್ರಿ, ಪುಟಾಣಿ ಏಕಮಾತ್ರ ಪುತ್ರ ಇಂದು ಇಲ್ಲ ಎಂದರೆ ಆ ತಂದೆ ತಾಯಿಗೆ ಬರಸಿಡಿಲು ಬಡಿದಂತೆ ಆಗುವುದಿಲ್ಲವೇ ಕಣ್ರಿ. ಪೊಲೀಸರು ಇಲ್ಲಿ ಯಾರ ಒತ್ತಡಕ್ಕೆ ಮಣಿದಿದ್ದಾರೆ ಎಂಬುದು ಸಮಗ್ರವಾದ ತನಿಖೆಯಿಂದ ಹೊರಬರಬೇಕು. ಇದೀಗ ಸುಬ್ರಹ್ಮಣ್ಯನವರ ತಂದೆ ಸುರೇಶ್ ಅವರು ಸಂಬಂಧಪಟ್ಟ ಎಲ್ಲ ಇಲಾಖೆಯ ಕದ ತಟ್ಟುತ್ತಿದ್ದಾರೆ. ನನ್ನ ಮಗನ ಸಾವಿಗೆ ನಿಖರವಾದ ಕಾರಣ ತಿಳಿದು ಬರಬೇಕು. ಇದರ ಹಿಂದೆ ಯಾರಿದ್ದಾರೆ, ಯಾರ ಕೈವಾಡವಿದೆ, ಯಾರ ಮರ್ಮವಿದೆ ಎಂಬುದು ಸಮಗ್ರವಾದ ತನಿಖೆ ಆಗಬೇಕೆಂದು ಸಂಬಂಧಪಟ್ಟ ಎಲ್ಲ ಇಲಾಖೆ ಮೇಲೂ ಒತ್ತಡ ತರುತ್ತಿದ್ದಾರೆ.
ಏನೇ ಆದರೂ ಈ ಸುಬ್ರಹ್ಮಣ್ಯನ ಸಾವಿಗೆ ನಿಖರವಾದ ನ್ಯಾಯ ದೊರಕಿಸಿಕೊಡಬೇಕು ಕಣ್ರಿ. ಪೊಲೀಸರಿಲ್ಲಿ ಯಾಕೆ ಈ ರೀತಿ ಮಾಡಿದರು ಎಂಬುದೇ ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಮೃತದೇಹ ದೊರೆತಂಥ ಸ್ಥಳವೇ ಬೇರೆ, UDR ಪಂಚನಾಮೆ ಸ್ಥಳ ಮಹಜೂರು ನಡೆಸಿದಂಥ ಸ್ಥಳವೇ ಬೇರೆ ಎಂದು ಮೃತ ಬಾಲಕನ ತಂದೆ ಸುರೇಶ್ ವ್ಯಾಪಕವಾದಂಥ ಸಂಶಯವಿಲ್ಲಿ ವ್ಯಕ್ತಪಡಿಸುತ್ತಿದ್ದಾರೆ. ಹೌದು ಕಣ್ರಿ, ಸುರೇಶ್ ಹೇಳುವಂಥ ಪ್ರಕಾರದಲ್ಲಿ ನಾವು ಈ ವಿಚಾರವಾಗಿ ನೋಡುವುದಾದರೆ ಪೊಲೀಸರಿಲ್ಲಿ ಯಾಕೆ ಹೀಗೆ ಮಾಡಿದರು ಎಂಬುದೇ ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಎಲ್ಲರನ್ನೂ ಕಾಡದೆ ಬಿಡುವುದಿಲ್ಲ. ಯಾವ ಸ್ಥಳದಲ್ಲಿ ಮೃತದೇಹ ದೊರೆಯಿತೋ ಆ ಸ್ಥಳದಲ್ಲಿ ಪಂಚನಾಮೆ UDR ಸ್ಥಳ ಮಹಜೂರಂಥ ಪ್ರಕ್ರಿಯೆಯನ್ನು ಮಾಡುವುದನ್ನು ಬಿಟ್ಟು ಪೊಲೀಸರು ಬೇರೆ ಸ್ಥಳದಲ್ಲಿ ಯಾಕೆ ಈ ಸ್ಥಳ ಮಹಜೂರು UDR ಹಾಗೂ ಪಂಚನಾಮೆ ಮಾಡಿದರು ಎಂಬುದೇ ಇಲ್ಲಿ ಯಕ್ಷ ಪ್ರಶ್ನೆಯಾಗಿದೆ. ಏನೇ ಆದರೂ ಸುಬ್ರಹ್ಮಣ್ಯನ ಕುಟುಂಬಕ್ಕೆ ನ್ಯಾಯ ಸಿಗಬೇಕು.